ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಈಗ ತೋರಿಸ್ತಿರೋ ರೆಸಿಪಿ ಕಡಲೆಕಾಳು ಗುಗ್ರಿ. ಅದು ಹೇಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ. ನಾನಿಲ್ಲಿ ಕಡಲೆಕಾಳನ್ನ ಒಂದು 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ರಾತ್ರಿ ನೆನೆಸಿಟ್ಕೊಂಡು ಬೆಳಗ್ಗೆ ಅದನ್ನು ಒಂದು 2 ವಿಷಲ್ ಕೂಗಿಸ್ಕೋಬೇಕು. ಹಾಗೆ ಡೈರೆಕ್ಟ್ ಆದರೆ ಆಗಲ್ಲ, ನೆನೆಸಿಡಬೇಕು ಫಸ್ಟ್ ಓವರ್ ನೈಟು. ಆಮೇಲೆ 1 ಸ್ಪೂನ್ ಜೀರಿಗೆ, ಸಾಸಿವೆ, ತುರಿದಿಟ್ಟಿರೋ ತೆಂಗಿನಕಾಯಿ, ಆಮೇಲೆ ನೆಕ್ಸ್ಟು ಈರುಳ್ಳಿನ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ, ಕರಿಬೇವು. ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು ಬಾಣಲಿ ಇಡೋಣ. ಬಾಣಲಿಗೆ ಎಣ್ಣೆ ಹಾಕೋಣ. ಎಣ್ಣೆ ಕಾದಿದಾದಮೇಲೆ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಹಾಕ್ಕೊಳ್ಳಿ. ಸೊ ಸಾಸಿವೆ ಸಿಡ್ದಿದ್ದಾದ್ಮೇಲೆ ನಾನು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಮತ್ತು ಕರಿಬೇವು ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣಂತೆ ಈರುಳ್ಳಿನ. ಇದು ತುಂಬ ಚೆನ್ನಾಗಿರುತ್ತೆ, ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ. ಆಮೇಲೆ ಸೈಡ್ಸ್ ಆಗಿ ಅನ್ನ ಸಾಂಬಾರು ಜೊತೆಗೆ ಸೈಡ್ಸ್ ಅಥವಾ ಫಂಕ್ಷನಲ್ಲಿ ಸೈಡ್ಸ್ ಮಾಡೋಕ್ಕೂ ಕರೆಕ್ಟಾಗಿರುತ್ತೆ. ಈರುಳ್ಳಿ ಫ್ರೈ ಆಗಿದ್ದಾದಮೇಲೆ ನಾನು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೊ ನೀವು ಕಡಲೆಕಾಳು ಗುಗ್ರಿ ಮಾಡಬೇಕಂದ್ರೆ ಓವರ್ ನೈಟ್ ಸೋಕ್ ಮಾಡಲೇಬೇಕು, ನೆನೆಸಿಡಲೇಬೇಕು. ಹಂಗೆ ಡೈರೆಕ್ಟ್ ಅಂದರೆ ಆಗೋದಿಲ್ಲ ಅದು. ನೋಡಿ, ಬೇಯಿಸಿಟ್ಕೊಂಡಿರೋದನ್ನು ಅದಕ್ಕೆ ಹಾಕ್ತಾಯಿದ್ದೀನಿ, ನೀರು ಸಮೇತ ಹಾಕ್ತಾಯಿದ್ದೀನಿ. ನೀರು ಚೆಲ್ಲಬೇಡಿ, ಮತ್ತು ಇದು ಹಂಗೆ ಡ್ರೈ ಆಗೋಗುತ್ತೆ ನೀರು, ಅದು ಫ್ರೈ ಆಗ್ತಾ. ಸೊ ಅದಕ್ಕೆ ನಾವು ಬೇಯಿಸುವಾಗ ನೀರನ್ನ ಸ್ವಲ್ಪ ಹಾಕ್ಕೊಳ್ಳೋಣ, ಸಾಕು. 2 ವಿಷಲ್ ಸಾಕು, ಮತ್ತು ಜಾಸ್ತಿ ಬೇಡ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕೆಂದರೆ ನಾವು ಬೇಯಿಸ್ಬೇಕಾದ್ರೂ ಸ್ವಲ್ಪ ಹಾಕಬೇಕು ಉಪ್ಪು, ಆವಾಗ ಚೆನ್ನಾಗಿ ಕಾಳೆಲ್ಲ ಕುಡ್ಕೊಳ್ಳುತ್ತೆ. ಸೊ ನೋಡ್ಕೊಂಡ್ಬಿಟ್ಟು ಇಲ್ಲ ಸ್ವಲ್ಪ ಹಾಕಿ. ಇಲ್ಲ ಅದೇ ಉಪ್ಪು ಕರೆಕ್ಟ್ ಇತ್ತು ಅಂದರೆ ಮತ್ತೇನು ಹಾಕೋದು ಬೇಡ. ನೋಡಿ, ನೀರು ಡ್ರೈ ಆಗ್ತಾ ಇದೆ, ಕುದೀತಾ. ಯಾವ್ದಾದ್ರು ಫಂಕ್ಷನ್ ಇತ್ತು ಅಂದರೆ ಸೈಡ್ಸಾಗಿ ಮಾಡೋಕ್ಕೂ ಚೆನ್ನಾಗಿರತ್ತೆ. ಇಲ್ಲ ನಾವು ಹಂಗೆ ಸೈಡ್ಸ್ ತಿಂತೀರ ಅಂದ್ರೂ ಓಕೆ. ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕೋಣಂತೆ. ಜಾಸ್ತಿ ಹಾಕ್ಬಿಡಿ, ಒಂದು ಅರ್ಧ ಸ್ಪೂನ್ ಸಾಕು. ನೋಡಿ, ನೀರು ಹಂಗೆ ಡ್ರೈ ಆಗ್ತಾ ಇದೆ. ಫುಲ್ಲು ನೀರು ಡ್ರೈ ಆಯಿತು. ನೋಡಿ, ಒಂಚೂರು ನೀರಿಲ್ಲ. ಸೊ ಲಾಸ್ಟಲ್ಲಿ ಏನು ಮಾಡೋಣ ಅಂತಂದರೆ ತುರಿದಿಟ್ಟಿರೋ ತೆಂಗಿನ ತುರಿ ಹಾಕೋಣಂತೆ. ಕಾಯಿ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಲಾಸ್ಟಲ್ಲಿ ಕಾಯಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ನೋಡಿ, ಈ ಥರ ನೀಟಾಗಿ ಈ ಥರ ಮಿಕ್ಸ್ ಆದರೆ ನಮಗೆ ಕಡಲೆಕಾಳು ಗುಗ್ರಿ ರೆಡಿ ಟು ಈಟ್. ಇದು ಯಾರಾದರೂ ಸಂಕಷ್ಟಿ ಮಾಡೋರಿದ್ರೆ ಸಂಕಷ್ಟಿ ಟೈಮಲ್ಲೂ ಮಾಡ್ಬೋದು. ಅನ್ನಾದರೂ ಮನೇಲಿ ಪೂಜೆ ಮಾಡ್ತಾಯಿದ್ರೆ ಪ್ರಸಾದ ಕೊಡೋಕ್ಕೂ ಕೂಡ ಮಾಡ್ಬೋದು. ಯಾವುದಕ್ಕಾದ್ರೂ ಮಾಡ್ಬೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಮೇನ್ ಥಿಂಗ್ ಏನಂದರೆ ಉಪ್ಪು ನೋಡ್ಕೊಂಡು ಹಾಕಿ. ಯಾಕಂದರೆ ಬೇಯಿಸುವಾಗಲೂ ಇದು ಕಡಲೆಕಾಳಿಗೆ ಸ್ವಲ್ಪ ಬೇಗ ಉಪ್ಪು ಕುಡಿದ್ಬಿಡುತ್ತೆ. ಸೊ ನೋಡ್ಕೊಂಡ್ಬಿಟ್ಟು ಹಾಕಿ, ಅದೇ ಮೇನ್ ಥಿಂಗ್ ಇದರೊಳಗಡೆ. ನೋಡಿ, ಕಡಲೆಕಾಳು ಗುಗ್ರಿ ರೆಡಿ ಟು ಈಟ್. ಇದು ಸಕ್ಕತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.